ಕೃಷ್ಣಪಲ್ಲಿ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ ಒಬ್ಬ ಹೆಂಗಸಿರುತ್ತಾಳೆ. ಅನಾಮಿಕಾ ಅವಳ ಗಂಡ ರಮೇಶ್ ಇಬ್ಬರು ಕೂಡ ಬ್ಯಾಂಬೋ ಬಿದಿರು ಬೊಂಬಿನಿಂದ ಬಿದಿರು ಗೊಂಬೆಗಳನ್ನು ಮಾಡುತ್ತಾ ಅದನ್ನ ಮಾರ್ತಾ ಇದ್ರು. ಅವರಿಗೆ 3 ಮಕ್ಕಳು, ನವ್ಯ, ಭವ್ಯ, ಹರೀಶ್ ಅನ್ನುವ ಮಕ್ಕಳಿರುತ್ತಾರೆ. ಕುಟುಂಬವೆಲ್ಲ ಬಹಳ ಸಂತೋಷದಿಂದ ಕಳೀತಾ ಇರುತ್ತೆ. ಹಾಗಿರುವಾಗ ಒಂದು ದಿನ ಗಂಡ ಹೆಂಡತಿಯರಿಬ್ಬರು ಗೊಂಬೆಗಳು ತಯಾರು ಮಾಡ್ಕೋತಾ ಇರ್ತಾರೆ. ಇಷ್ಟರಲ್ಲಿ ನವ್ಯ ಅಲ್ಲಿಗೆ ಬಂದು ಅಳುತ್ತಾ, ಎಲ್ರು ನಮ್ಮನ್ನ ಗೊಂಬೆ ಮಾಡುವವರು ಅಂತ ಇದ್ದಾರೆ. ನನಗ್ ತುಂಬಾ ದುಃಖ ಅನ್ಸುತ್ತಮ್ಮ. ಆ ಮಾತುಗಳನ್ನು ಕೇಳಿದ ರಮೇಶ್, ಅವರು ನಿನ್ನನ್ನು ಗೊಂಬೆಗಳು ಮಾರ್ತಾ ಇದ್ದಾರೆ ಅಂದ್ರೆ ನೀನ್ ಅವ್ರಿಗೆ ಗೊಂಬೆಗಳು ಗೊಂಬೆ ಕೊಂಡ್ಕೊಳ್ಳೋರು ಅಂತ ಹೇಳಿದ್ರೆ ಸರಿ ಹೋಗುತ್ತಲ್ಲಮ್ಮ. ಸಾಕು ಸುಮ್ನಿರಿ, ಮಕ್ಕಳಿಗೆ ಇಂಥದ ನೀವು ಹೇಳ್ಕೊಡೋದು. ನೋಡಮ್ಮ ನವ್ಯ, ಅವರು ಹೀಗೆ ಮಾತಾಡಿದ್ರೆ ಅವ್ರಿಗೆ ಒಂದು ವಿಷಯ ಹೇಳು. ನಮ್ಮ ಅಮ್ಮ ಅಪ್ಪ ಕಷ್ಟಪಟ್ಟು ಗೊಂಬೆಗಳು ತಯಾರು ಮಾಡಿ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅದು ನಮ್ಮ ವೃತ್ತಿ. ಮಾಡಿದ್ದು ಒಳ್ಳೆ ಕೆಲ್ಸ, ಕಳ್ತರವೇನೋ ಅಲ್ವಲ್ಲ. ಹಾಗಂದ್ರೆ ತಪ್ಪು. ಇದರಲ್ಲಿ ನೀವು ಹಾಗೆ ಅನ್ನೋದ್ರಲ್ಲಿ ಏನಿದೆ ಅಂತ ಅವ್ರಿಗೆ ಉತ್ತರ ಹೇಳು. ಆಗಲೂ ಅವ್ರು ಹಾಗೆ ಅಂತ ಇದ್ರೆ ಈ ಸಲ ನನ್ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು. ಅದಕ್ಕೆ ನವ್ಯ ಸರಿ ಅನ್ನುತ್ತಾಳೆ. ಇಷ್ಟರಲ್ಲಿ ಭವ್ಯ ಅಲ್ಲಿಗೆ ಬರುತ್ತಾಳೆ. ಅಮ್ಮ, ಎಲ್ರು ನನ್ನನ್ನ ನಿಮ್ಮನೇಲಿ ಎಸಿ ಇಲ್ಲ, ಫ್ಯಾನ್ ಒಂದೇ ಇದೆ ಅಂತ ಇದ್ದಾರೆ. ನಾವು ಯಾವಾಗ ಎಸಿ ಕೊಂಡ್ಕೊಳ್ಳೋಣಮ್ಮ? ಸರಿ, ಅವರಿಗೆ ಹೇಳು ಬೇಗದಲ್ಲೇ ನಮ್ಮಮ್ಮ ಎಸಿ ಕೊಂಡ್ಕೋತಾರೆ ಅಂತ. ಇಷ್ಟರಲ್ಲಿ ಹರೀಶ್ ಬರ್ತಾನೆ. ಅವನು ಏನೋ ಹೇಳುತ್ತಾ ಇರುವಾಗ, ಅರೆ ಹೀಗೆ ಒಬ್ಬರ ನಂತರ ಒಬ್ರು ಬಂದು ನನ್ ತಲೆನ ಹಾಳು ಮಾಡ್ಬೇಡ್ರೋ, ನಿಮ್ಗೆ ಕೈ ಮುಗಿತೀನಿ. ಈಗ ನಿಮಗೆ ಬಂದ ಸಮಸ್ಯೆ ಏನು ಹೇಳಿ? ಅಮ್ಮ, ನನಗೆ ಎಂತ ಸಮಸ್ಯೆನೂ ಇಲ್ಲ, ನಿಮಗೆ ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತ ಹೇಳೋದಕ್ಕೆ ಬಂದೆ. ಏನೋ ಮನೇಲಿ ಏನಾದ್ರೂ ತುಂಟತನ ಮಾಡಿದ್ರ ಏನೋ? ಅಲ್ವೇ, ನಮ್ಮ ಅಮ್ಮ ಅಪ್ಪ ಇಬ್ರಲ್ಲಿ ಯಾರೊಬ್ರು ಮನೆಗ್ ಬಂದಿದ್ದಾರೋ ಏನೋ ಕೇಳು. ಅಪ್ಪ, ನೀವು ಸೂಪರು, ನೀವ್ ಅಂದಿದ್ದೆ ನಿಜ. ಅಜ್ಜಿ ತಾತಯ್ಯ ಮನೆಗ್ ಬಂದಿದ್ದಾರೆ, ಅಮ್ಮನ ಕರ್ಕೊಂಡ್ ಬಂದಿದ್ದಾರೆ. ರಮೇಶ್ ಆ ಮಾತಿಗೆ ದೊಡ್ಡದಾಗಿ ನಗುತ್ತಾನೆ. ಯಾಕ್ರಿ ನಗ್ತಾ ಇದ್ದೀರಾ? ಅತ್ತೆ ಮಾವೇನ ಸೇವೆ ಮಾಡೋದ್ರಲ್ಲಿ ತಪ್ಪೇನಲ್ವಲ್ಲ. ಮತ್ತೆ ಅವರು ದೊಡ್ಡವರಲ್ವಾ, ಸ್ವಲ್ಪ ಸೋಂಬೇರಿತನ ಇರುತ್ತೆ. ಸಹಿಸದೇ ಇದ್ರೆ ಹೇಗೆ? ನಾನು ಅವ್ರ ಹತ್ರ ತಗ್ಗಿ ಬಗ್ಗೆ ಇದ್ರೆ ನಿಮಗೆ ಅದು ನಗೆಪಾಠ ಆಗುತ್ತಾ? ನನಗೇನು ನಗೆಪಾಟಲಾಗಿಲ್ಲ. ಈ ದಿನದಿಂದ ನಿನ್ಗೆ ಕೆಲಸ ಹೆಚ್ಚಾಗುತ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಹೌದು, ನೀವು ಕೂಡ ಸ್ವಲ್ಪ ದುಃಖ ಪಡ್ಬೇಕು. ಯಾಕೆ ಅಂದ್ರೆ ನಾನ್ ಇಲ್ದೇ ಇದ್ರೆ ಇಲ್ಲಿ ಕೆಲಸವೆಲ್ಲ ಹೆಚ್ಚಾಗುತ್ತೆ ಅಂತ. ಸರಿ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ನೀವು ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ. ಅತ್ತೆಯವರು ಹೋಗುವವರೆಗೂ ನಾನು ಇಲ್ಲಿಗೆ ಬರಲ್ಲ ಬಿಡಿ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ. ಅತ್ತೆ ಮಾವಯ್ಯರನ್ನು ಮಾತಾಡಿಸುತ್ತಾಳೆ. ಶಾರದಾ ಪ್ರಸಾದ್ ಇಬ್ಬರು ಕೂಡ ಅನಾಮಿಕಳನ್ನು ಮಾತನಾಡಿಸುತ್ತಾರೆ. ಸರಿ ಅತ್ತೆ, ನಾನು ನಿಮ್ಗಾಗಿ ಅಡಿಗೆ ಮಾಡ್ತೀನಿ, ಕೂತ್ಕೊಳ್ಳಿ. ಪರವಾಗಿಲ್ಲ ಕಣೆ ಅನಾಮಿಕಾ, ನಾನೇ ನಿಮ್ಗಾಗಿ ಅಡಿಗೆ ಮಾಡ್ತೀನಿ, ನೀನು ಕೂತ್ಕೋ. ಆ ಮಾತನ್ನು ಕೇಳುತ್ತಲೇ ಅವಳು ಬಹಳ ಆಶ್ಚರ್ಯ ಹೋಗುತ್ತಾ, ಏನಂತೆ ನಿಮಗೆ ಮೊಣಕಾಲು ನೋವಿದೆ ಅಲ್ಲ, ನೀವು ಅಡಿಗೆ ಮಾಡ್ತೀನಿ ಅಂತ ಇದ್ದೀರಿ ಏನು ಅಂತ ಕೇಳ್ತಾಳೆ. ಆಗ ಪ್ರಸಾದ್, ಈಗ ನಿಮ್ಮತ್ತೆಗೆ ಆರೋಗ್ಯ ಎಲ್ಲ ಗುಣವಾಗಿದೆ ಅಮ್ಮ. ಈಗ ಆಕೆಗೆ ಎಂತಹ ರೋಗನೂ ಇಲ್ಲ, ಬಹಳ ಹುಷಾರಾಗಿ ಕೆಲಸ ಮಾಡ್ತಾಳೆ. ಅತ್ತೆ, ನಿಮ್ಮ ಸೀಕ್ರೆಟ್ ಏನು ಹೇಳಿ? ಆಗ ಅತ್ತೆ ತನ್ನ ಕಿವಿಯಲ್ಲಿ ಏನೋ ರಹಸ್ಯ ಹೇಳುತ್ತಾಳೆ. ಅದನ್ನು ಕೇಳಿ ಅನಾಮಿಕ ಬಹಳ ಸಂತೋಷದಿಂದ, ಏನಾದ್ರೂ ನಿಮ್ಗೆಲ್ಲ ಒಳ್ಳೇದೇ ನಡೀತು, ನನಗಷ್ಟೇ ಸಾಕು ಅತ್ತೆ ಅನ್ನುತ್ತಾಳೆ. ಇನ್ನು ಅತ್ತೆ ಅಡಿಗೆ ಮಾಡಿ ಎಲ್ಲರಿಗೂ ಕೊಡುತ್ತಾಳೆ. ಎಲ್ರು ಊಟ ಮಾಡುತ್ತಾರೆ. ಇಷ್ಟರಲ್ಲಿ ರಮೇಶ್ ಕೂಡ ಬರ್ತಾನೆ. ರಮೇಶ್ ಕೂಡ ಅವರ ಜೊತೆ ಸೇರಿ ಊಟ ಮಾಡುತ್ತಾನೆ. ಎಲ್ಲರೂ ತಮಾಷೆಯಾಗಿ ತಾತ ಅಜ್ಜಿ ಜೊತೆ ಹೊರಗೆ ಹೋಗುತ್ತಾರೆ. ಏನೋ ನಮ್ಮಮ್ಮ ಬಹಳ ಹುಷಾರಾಗಿ ಕಾಣಿಸ್ತಾ ಇದ್ದಾಳೆ. ಅನಾಮಿಕಾ ಅತ್ತೆ ಕಿವಿಯಲ್ಲಿ ಹೇಳಿದ ರಹಸ್ಯವನ್ನು ರಮೇಶನ್ಗೆ ಹೇಳುತ್ತಾಳೆ. ಅದನ್ನು ಕೇಳಿ ಅವನು ಬಹಳ ದೊಡ್ಡ ವಿಷಯವೇ ಅನ್ನುತ್ತಾನೆ. ಇನ್ನು ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ, ಅತ್ತೆ ಮನೆ ನೋಡ್ಕೊತಾ ಇರ್ತೀನಿ ಅಂತ ಇದ್ದಾರೆ. ಅದಕ್ಕೆ ರಮೇಶ್ ಸರಿ ಅನ್ನುತ್ತಾನೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ರಮೇಶ್ ಅನಾಮಿಕಾ ಇಬ್ಬರು ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಅತ್ತೆ ಮನೆಯನ್ನು ಸರಿ ಮಾಡ್ತಾ ಇರ್ತಾಳೆ, ಮಕ್ಕಳು ಆಡ್ಕೋತಾ ಇರ್ತಾರೆ. ಅನಾಮಿಕಾ ಅವರು ಕೆಲಸ ಮಾಡುತ್ತಿರುವ ಸಮಯದಲ್ಲಿ ನವ್ಯ ಭವ್ಯ ಅಲ್ಲಿಗೆ ಬರುತ್ತಾರೆ. ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ಏನೋ ಒಂದು ಹೇಳೋದಕ್ಕೆ ಬಂದಿದ್ದೀರಾ? ನಿಜಕ್ಕೂ ಏನ್ ನಡೀತು? ನಿಮ್ಗೆ ಏನ್ ಬೇಕೋ ಹೇಳಿ. ನವ್ಯ ಭವ್ಯ ಇಬ್ಬರು ಅಳುತ್ತಾ, ನಮಗೆ ಎಸಿ ಬೇಕು, ಮಕ್ಕಳೆಲ್ಲರೂ ನಮ್ಮ ಮನೆಯಲ್ಲಿ ಎಸಿ ಇದೆ ಅಂತ ಹೇಳ್ತಾ ಇದ್ರೆ ನಮಗೆ ತುಂಬಾ ದುಃಖ ಅನಿಸ್ತಾ ಇದೆ. ಎಸಿ ಕೊಂಡ್ಕೊಳ್ತಾ ಇದ್ರೆ ನಾವು ಅನ್ನ ತಿನ್ನಲ್ಲ ಅಂತ ದೊಡ್ಡದಾಗಿ ಹಠ ಮಾಡ್ತಾ ಅಳ್ತಾ ಇರ್ತಾರೆ. ಆ ಮಾತುಗಳನ್ನು ಕೇಳಿದ ನಂತರ ಅನಾಮಿಕಾ, ಸರಿ ಹಾಗಾದ್ರೆ ಸಾಯಂಕಾಲದವರೆಗೆ ನಮ್ಮನೆಗೆ ಎಸಿ ಇರುತ್ತೆ, ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಕೊಳ್ಳಿ, ಹೋಗಿ. ಅದಕ್ಕೆ ಅವರು ಬಹಳ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅಂದ್ರೆ ಸಾಯಂಕಾಲಕ್ಕೆಲ್ಲ ಎಸಿ ಕೊಂಡ್ಕೊಳ್ಳೋಣ ಅಂತನಾ? ನಮ್ಮ ಹತ್ರ ದುಡ್ಡೆಲ್ಲಿದೆ? ನೀನು ಯಾವ ಧೈರ್ಯದಿಂದ ಅಂತ ಮಾತಂದೆ? ನೀವೇನು ಗಾಬರಿ ಆಗಬೇಡಿ, ನೋಡ್ತಾ ಇರಿ, ಸಾಯಂಕಾಲದ ಒಳಗೆ ಎಸಿ ಹೇಗೆ ಬರುತ್ತೋ. ಇನ್ನು ಇಬ್ಬರು ಕೆಲಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಬ್ಯಾಂಬೋ ಸ್ಟಿಕ್ ನಿಂದ ಎಸಿ ತಯಾರು ಮಾಡುತ್ತಾಳೆ. ಅದನ್ನು ನೋಡಿ ಗಂಡ ಆಶ್ಚರ್ಯ ಹೋಗುತ್ತಾನೆ. ಅನಾಮಿಕಾ, ಏನೇನಾದ್ರೂ ಅದ್ಭುತವಾಗಿ ತಯಾರು ಮಾಡಿದ್ಯಾ. ಈಗ ಮಕ್ಕಳು ಬರ್ತಾರೆ, ಇದನ್ನ ನೋಡ್ತಾರೆ.
AC ಹಾಗೇನೆ ಇದೆ, ಚೆನ್ನಾಗಿದೆ ಅಂತಾರೆ, ಆದ್ರೆ ಅದು ಕೆಲಸ ಮಾಡಲ್ವಲ್ಲ, ಆಗೇನು ಪರಿಸ್ಥಿತಿ? ಆಗ ಅವರು ಮತ್ತೆ ಹೇಳ್ತಾರೆ, ಅನಾಮಿಕಾ ನಾನು ಏನೋ ಒಂದು ಉತ್ತರ ಹೇಳ್ತೀನಿ ಹೊರತು ಈಗಂತೂ ಹೀಗಿದೆ ಅಲ್ಲ, ಸಂತೋಷ. ಇನ್ನು ಸಾಯಂಕಾಲವಾದ ತಕ್ಷಣ ಗಂಡ ಹೆಂಡತಿಯರಿಬ್ಬರು ಕೂಡ ಮನೆಗೆ ಹೋಗುತ್ತಾರೆ. ನವ್ಯ, ಭವ್ಯ, ಹರೀಶರು ಎಸಿಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ. ಅಮ್ಮ, ಇದು ತುಂಬಾ ವಿಚಿತ್ರವಾಗಿದೆ, ಆದ್ರೆ ಕೆಲಸ ಮಾಡೋದಿಲ್ಲ ಯಾಕೆ? ಇದಕ್ಕೆ ರಿಮೋಟ್ ಅಂತದ್ದೇನು ಇಲ್ವಾ? ಅನಾಮಿಕಾ ಅವರ ಮಾತಿಗೆ ಗಂಡನ ಕಡೆ ನೋಡ್ತಾ ಹಾಗೆ ಇರ್ತಾಳೆ. ಏನಮ್ಮ ಅಪ್ಪನ ಕಡೆ ಹಾಗೆ ನೋಡ್ತಾ ಇದೀಯಾ? ಕೇಳಿದ್ದಕ್ಕೆ ಉತ್ತರ ಹೇಳು. ಅನಾಮಿಕಾ ಉತ್ತರ ಹೇಳುವಾಗ, ನೋಡಿ ಮಕ್ಕಳೇ, ನೀವು ಹೋಗಿ ನಿಮ್ಮ ಸ್ನೇಹಿತರನ್ನ ಇಲ್ಲಿಗೆ ಕರ್ಕೊಂಬನ್ನಿ, ಇದು ಹೇಗೆ ಕೆಲಸ ಮಾಡುತ್ತೋ ಆಮೇಲೆ ನೀವೇ ನೋಡುವಿರಂತೆ. ಅದಕ್ಕೆ ಸರಿ ಎಂದು ಮಕ್ಕಳು ಹೊರಗೆ ಹೋಗುತ್ತಾರೆ. ಏನತ್ತೆ ನೀವು ಹಾಗಂದ್ರಿ? ಅವರು ನಿಜವಾಗಿ ಸ್ನೇಹಿತರನ್ನ ಕರ್ಕೊಂಡ್ ಬರ್ತಾರೆ, ಅದು ಕೆಲಸ ಮಾಡದೇ ಇದ್ದರೆ ಗೊಂಬೆ ಎಸಿ ಅಂತ ಮತ್ತೆ ಮಕ್ಕಳನ್ನ ಅವ್ರು ಹಂಗಿಸ್ತಾರಲ್ಲ. ನೀನೇನು ಗಾಬರಿ ಆಗ್ಬೇಡಮ್ಮ, ನಾನ್ ಹೇಳಿದ್ದೀನಲ್ಲ, ನನ್ನಲ್ಲಿರುವ ವ್ಯಾಧಿಯನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಒಬ್ಬ ಸ್ವಾಮೀಜಿ ವಿಭೂತಿ ಕೊಟ್ಟಿದ್ದಾನೆ ಅಂತ. ಅದು ಕೆಲಸ ಮಾಡದೇ ಇರುವುದನ್ನು ಕೂಡ ಕೆಲಸ ಮಾಡುತ್ತೆ. ಈ ವಿಭೂತಿ ನಾವು ಮನಸ್ಸಿನಲ್ಲಿ ಏನು ಅಂತ ಅಂದುಕೊಂಡು ಅದ್ರ ಮೇಲೆ ಇರಿಸ್ತೀವೋ ಅದು ಖಂಡಿತವಾಗಿ ನೆರವೇರುತ್ತೆ. ಇನ್ನೊಂದು ಮಾತು, ಅದು ಒಳ್ಳೇದಾದ್ರೆ ನಡೆಯುತ್ತೆ, ಇಲ್ಲ ಅಂದ್ರೆ ನಡೆಯೋದಿಲ್ಲ. ನಾವು ಒಳ್ಳೆಯದನ್ನು ಕೋರಿಕೊಂಡು ಮಾಡ್ತಾ ಇದ್ದೀವಿ, ಆದ್ರಿಂದ ಖಚಿತವಾಗಿ ನೀನು ಮಾಡಿದ ಗೊಂಬೆ ಎಸಿ ಕೆಲಸ ಮಾಡುತ್ತೆ ಎಂದು ಒಳಗಡೆಗೆ ಹೋಗಿ ತನ್ನ ಬ್ಯಾಗಿನಲ್ಲಿರುವ ವಿಭೂತಿಯನ್ನು ತಂದು ಅನಾಮಿಕಳ ಕೈಯಲ್ಲಿ ಇಡುತ್ತಾಳೆ. ಅನಾಮಿಕ ಅದನ್ನು ತೆಗೆದುಕೊಂಡು ಆ ಭಗವಂತನನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಬಿದಿರುಗೊಂಬೆಯಿಂದ ಮಾಡಿದ ಎಸಿ ಕೆಲಸ ಮಾಡಬೇಕು ಎಂದು ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುತ್ತಾಳೆ. ಆ ವಿಭೂತಿಯನ್ನು ಅದರ ಮೇಲಿಡುತ್ತಾಳೆ. ಅವರೆಲ್ಲರೂ ಅದನ್ನು ಒಂದು ತರ ನೋಡ್ತಾ ಇರ್ತಾರೆ, ಅದು ಕೆಲಸ ಮಾಡುತ್ತಾ ಏನೋ ಅಂತ. ಬಹಳ ಹೊತ್ತಿನವರೆಗೂ ಅದು ಕೆಲಸ ಮಾಡುವುದಿಲ್ಲ. ಅವರು ಬಹಳ ನಿರಾಸೆ ಹೊಂದುತ್ತಾರೆ. ಇಷ್ಟರಲ್ಲಿ ಮಕ್ಕಳು ಅವರ ಸ್ನೇಹಿತರನ್ನು ಕರ್ಕೊಂಡು ಮನೆಗೆ ಬರ್ತಾರೆ. ನಿಮ್ ಮನೆಯಲ್ಲಿರೋದಕ್ಕಿಂತ ನಮ್ಮನೇಲಿರುವ ಎಸಿ ಬಹಳ ವಿಚಿತ್ರವಾಗಿದೆ, ನೋಡಿದ್ರಾ ಎಷ್ಟು ಚೆನ್ನಾಗಿದೆಯೋ, ಈಗ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಮಕ್ಕಳೆಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅನಾಮಿಕಾ, ಶಾರದಾ ಸ್ವಲ್ಪ ದುಃಖ ಪಡ್ತಾ ಇರ್ತಾರೆ. ಇಷ್ಟರಲ್ಲಿ ಅಲ್ಲೇ ಇರುವ ಮಗು ಎಸಿ ಆನ್ ಮಾಡಿ ಅಂತ ಕೇಳ್ತಾನೆ. ಅವ್ರಿಗೇನು ಏನ್ ಹೇಳ್ಬೇಕೋ ಅರ್ಥವಾಗೋದಿಲ್ಲ. ಹಾಗೆ ನೋಡುತ್ತಾ ಇರುವಾಗಲೇ ಏನೋ ಅದ್ಭುತ ನಡೆದ ಹಾಗೆ ಅದು ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಅದನ್ನು ನೋಡಿ ಅತ್ತೆ ಶಾರದಾ ಬಹಳ ಸಂತೋಷ ಪಡುತ್ತಾಳೆ. ಮಕ್ಕಳು ಕೂಡ ಬಹಳ ಸಂತೋಷ ಪಡುತ್ತಾರೆ. ತಣ್ಣನೆ ಗಾಳಿ ಬರ್ತಾ ಇದ್ದುದರಿಂದ ಅಲ್ಲಿರುವ ಮಕ್ಕಳು, ನಮ್ಮನೇಲಿರುವ ಎಸಿಯಲ್ಲಿ ಇಷ್ಟು ತಣ್ಣಗಿರೋ ಗಾಳಿನೇ ಬರಲ್ಲ, ಇದಕ್ಕೂ ನಿಮ್ಮನೇಲಿರುವ ಎಸಿ ತುಂಬಾ ಚೆನ್ನಾಗಿದೆ. ಆ ಮಾತಿಗೆ ನವ್ಯ, ಭವ್ಯ, ಹರೀಶ್ ಬಹಳ ಸಂತೋಷ ಪಡುತ್ತಾರೆ. ಇನ್ನು ಅವರು ಆಡ್ಕೊಳ್ಳೋದಕ್ಕೆ ಹೊರಗೆ ಹೋಗುತ್ತಾರೆ. ದೇವರು ಆ ಮಕ್ಕಳ ಕಣ್ಣಲ್ಲಿ ಹೀಗೆ ಆನಂದ ನೋಡೋದಕ್ಕೆ ಇದೆಲ್ಲ ಮಾಡಿದ್ದಾನೆ. ಈ ವಿಭೂತಿಯ ಪುಣ್ಯವೇನೋ ಅನ್ನೋ ಹಾಗೆ ಕೆಲಸ ಮಾಡದ ಎಸಿಯಲ್ಲಿ ಕೂಡ ಪ್ರಾಣ ತಗೊಂಡ್ಬಂತು ಅನಾಮಿಕಾ. ನಿಜವಾಗಿ ಇದೊಂದು ಅದ್ಭುತನೇ ಅತ್ತೆ. ನಿಜಕ್ಕೂ ನನಗಂತೂ ಏನ್ ಮಾತಾಡ್ಬೇಕೋ ಅರ್ಥವಾಗ್ತಿಲ್ಲ. ನಿಜವಾಗಿ ಸ್ವಾಮೀಜಿ ಯಾರೋ ಏನೋ. ಅಮ್ಮ, ನಿನಗೆ ಮಾತ್ರ ದೊಡ್ಡ ವರವನ್ನು ಕೊಟ್ಟಿದ್ದಾರಮ್ಮ. ಈ ವಿಭೂತಿಯನ್ನು ಜಾಗೃತಿಯಾಗಿ ಇಟ್ಕೊಳ್ಳಿ, ಯಾವಾಗ ಏನಾದ್ರೂ ಪ್ರಮಾದವಾದ್ರೆ ಅದ್ರ ಮೇಲೆ ನಾವು ಉಪಯೋಗಿಸಬಹುದು. ಅದಕ್ಕೆ ಶಾರದಾ, ತಪ್ಪದೇ ಇಡ್ತೀನಿ ಕಣು. ನಿಜಕ್ಕೂ ನಾನು ಇದನ್ನ ಮೊದಲು ಉಪಯೋಗಿಸುವಾಗ ನನಗೆ ನಂಬಿಕೆ ಬರಲಿಲ್ಲ. ಆಮೇಲೆ ನನ್ನ ಆರೋಗ್ಯ ಯಾವಾಗ ಹುಷಾರಾಯ್ತೋ ಆಗ ನಂಬೋದಕ್ಕೆ ಶುರು ಮಾಡಿದೆ. ನಿಜವಾಗಿಯೂ ಬಹಳ ಅದ್ಭುತವನ್ನು ಸೃಷ್ಟಿಸಿದೆ ಅಂದ್ಕೋ ನನ್ನ ಜೀವನದಲ್ಲಿ. ಹಾಗೆ ಈಗ ನಮ್ಮ ಮಕ್ಕಳ ವಿಷಯದಲ್ಲೂ, ನಮ್ಮ ಕುಟುಂಬಕ್ಕೆ ಅಲ್ವೋ ಇತರರಿಗೂ ಕೂಡ ಉಪಯೋಗ. ಹಾಗೆ ನಾನು ಎಲ್ಲರಿಗೂ ಇದ್ರ ಬಗ್ಗೆ ಹೇಳಿ ಬರ್ತೀನಿ. ಆ ಸ್ವಾಮೀಜಿ ಮಹಿಮೆಯುಳ್ಳವನು ಅಂತ ಎಲ್ರಿಗೂ ತಿಳಿಯುತ್ತಲ್ಲ. ತಪ್ಪದೇ ಮಾಡಿಯತ್ತೆ, ನಾಲ್ವರು ಉಪಯೋಗ ಪಡುವ ಕೆಲಸ ಮಾಡೋದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಎಂದು ಅನಾಮಿಕಾ ಅನ್ನುತ್ತಾಳೆ. ಆಗ ಪ್ರಸಾದ್ ತಮಾಷೆಯಾಗಿ ನಗುತ್ತಾ ಹೀಗಂತಾನೆ, ಹೇ, ನಿನಗೆ ಕರೆಂಟ್ ಬಿಲ್ಲಿಂದ ನಿಜಕ್ಕೂ ಕೆಲಸವಿಲ್ವೋ? ನಿಜಕ್ಕೂ ಎಸಿಯಲ್ಲಿ ಎಷ್ಟು ತಣ್ಣಗಿರೋ ಗಾಳಿ ಬರುತ್ತೆ, ಎಲ್ಲ ರೂಮಿನೊಳಗೆ ಇದೇ ಹೋಗುತ್ತೆ. ಇದು ಬಹಳ ಅದ್ಭುತವಾಗಿದೆ. ಫ್ಯಾನ್ ಇಂದ ಕೆಲಸವಿಲ್ಲ ನಿಮಗೆ. ಅದಕ್ಕೆ ಅವರೆಲ್ಲ ನಗುತ್ತಾರೆ. ಇನ್ನು ನಿಜವಾಗಿ ಅವರಿಗೆ ಫ್ಯಾನಿನ ಅಗತ್ಯವೇ ಇರುವುದಿಲ್ಲ. ಆ ಬ್ಯಾಂಬೂ ಎಸಿ ಮಾಯಾಜಾಲದಿಂದ ಅವರ ಮನೆ ಬಹಳ ತಣ್ಣಗಾಗಿ ಹೋಗುತ್ತೆ. ಮಕ್ಕಳ ಕೋರಿಕೆ ತೀರುವುದಲ್ಲದೆ ಅವರು ಎಸಿ ಕೊಂಡ್ಕೊಳ್ಳುವ ದುಃಖ ಕೂಡ ತಪ್ಪುತ್ತೆ. ಇಂತಹ ಎಸಿ ನಿಮಗ್ ಕೂಡ ಬೇಕು ಅಂದ್ರೆ ನಮ್ಮ ಅನಾಮಿಕನ್ನ ಕೇಳಿ. ಅನಾಮಿಕಾ ನಿಮಗ್ ಕೂಡ ಕಳಿಸುತ್ತಾಳೋ ಇಲ್ವೋ ನೋಡೋಣ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಬೇಸಿಗೆ ಕಾಲ. ಬಿಸಿಯ ತೀವ್ರತೆ ಬಹಳ ಹೆಚ್ಚಾಗಿರುತ್ತೆ. ಸೂರ್ಯಪಲ್ಲಿ ಗ್ರಾಮದ ಜನರು ಮನೆಯಿಂದ ಹೊರಗೆ ಬರೋದಕ್ಕೆ ಬಹಳ ಭಯಪಡ್ತಾ ಇರ್ತಾರೆ. ಅದೇ ಊರಿನಲ್ಲಿ ಶಾರದಳ ಕುಟುಂಬ ಇರುತ್ತೆ. ಆ ಕುಟುಂಬ ಬಹಳ ದೊಡ್ಡದು. ಒಂದು ಚಿಕ್ಕದಾದ ಶೀಟಿನ ಮನೆಯಲ್ಲಿ ಇರುತ್ತೆ ಆ ಕುಟುಂಬ. ಶೀಟಿನ ಮನೆಯ ಬಿಸಿಲಿನ ತೀವ್ರತೆಯನ್ನು ತಡೆದುಕೊಳ್ಳಲಾರದೆ ಶಾರದಾ ತನ್ನ ಸೊಸೆ ಅನಾಮಿಕಳ ಹತ್ರ ಹೀಗಂತಾಳೆ, ಅಮ್ಮ, ಈ ಬಿಸಿಗೆ ನನ್ ಪ್ರಾಣ ಹೋಗೋ ಹಾಗಿದೆ. ನಿಜಕ್ಕೂ ಮನೆಯಲ್ಲಿ ಇರಲಾರ್ದೆ ಹೋಗ್ತಾ ಇದ್ದೀನಿ. ಬಿಸಿ ಬಹಳ ಹೆಚ್ಚಾಗಿದೆ. ನನಗೆ ನಿಜಕ್ಕೂ ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಆ ಮಾತನ್ನು ಕೇಳ್ತಾ ಇರುವ ಅನಾಮಿಕಳಿಗೆ ಕೂಡ ಏನ್ ಮಾಡೋದಕ್ಕೋ ಅರ್ಥವಾಗೋದಿಲ್ಲ. ಎಸಿ ಕೊಂಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಒಂದು ವೇಳೆ ತಿಂಗಳು ಕೊಡುವ ಅವಕಾಶ ಇದ್ದರೂ ಕೂಡ ಅಷ್ಟು ದುಡ್ಡು ಕಟ್ಟುವ ಪರಿಸ್ಥಿತಿ ಇಲ್ಲ.
ಬಂದ ದುಡ್ಡು ಕುಟುಂಬ ತಿನ್ನೋದಕ್ಕೆ ಇರೋದಕ್ಕೆ ಮಾತ್ರವೇ ಸರಿ ಹೋಗುತ್ತೆ. ಅದಕ್ಕಂತ ಏನಾದ್ರೂ ಪರಿಹಾರ ಆಲೋಚಿಸಬೇಕು ಎಂದು ಅನಾಮಿಕಾ ಆಲೋಚಿಸ್ತಾ ಇರ್ತಾಳೆ. ಇಷ್ಟರಲ್ಲಿ ಶಾರದಾ, ಅನಾಮಿಕಾ, ನಾನು ಆ ಕೆರೆ ಹತ್ರ ಹೋಗಿ ಮಲ್ಕೋತೀನಮ್ಮ. ಅಲ್ಲಿ ಮರದ ಕೆಳಗೆ ತಣ್ಣಗಿರುತ್ತೆ, ಕೆರೆಯಿಂದ ಗಾಳಿ ತಣ್ಣಗೆ ಬರುತ್ತೆ, ಆದ್ರಿಂದ ಅಲ್ಲಿ ಹಾಯಾಗಿರುತ್ತೆ, ನಾನು ಹೋಗ್ತೀನಿ. ಅನಾಮಿಕಾ ಸರಿ ಅನ್ನುತ್ತಾಳೆ. ಸ್ವಲ್ಪ ಸಮಯದ ನಂತರ ಮಾವಯ್ಯ ಪ್ರಸಾದ್ ಕೂಡ ಅಲ್ಲಿಗೆ ಹೋಗುತ್ತಾನೆ. ಇಷ್ಟರಲ್ಲಿ ನವ್ಯ, ಭವ್ಯ, ಹರೀಶ್ ಮೂವರು ಸ್ಕೂಲಿಂದ ಮನೆಗೆ ಬರ್ತಾರೆ. ಅವರು ಈ ದಿನದಿಂದ ನಮಗೆ ರಜೆ ಕೊಟ್ಟಿದ್ದಾರೆ, ತಾತಯ್ಯನ ಜೊತೆ ಅಜ್ಜಿ ಜೊತೆ ಚೆನ್ನಾಗಿ ಆಡ್ಕೋತೀವಿ ಅಂತಾರೆ. ಸರಿ, ಆಡ್ಕೊಳ್ಳುವಂತೆ ಹೊರತು ಮೊದಲು ಅನ್ನ ತಿನ್ನಿ, ಆಮೇಲೆ ಆಡ್ಕೊಳ್ಳಿ ಎಂದು ಅವರಿಗೆ ರೊಟ್ಟಿ ಕೊಡುತ್ತಾಳೆ. ಅವರು ರೊಟ್ಟಿಯನ್ನು ತಿಂದು ತಾತಯ್ಯ ಅಜ್ಜಿ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಜ್ಜಿ ತಾತಯ್ಯ ಇಬ್ರು ಕೂಡ ಕೆರೆ ಹತ್ರ ಹೋಗಿದ್ದಾರೆ, ನಿಮ್ಮನ್ನ ನಿಮ್ ತಂದೆ ಹೋಗಿ ಬಿಡ್ತಾರೆ, ಸರಿನಾ? ಅದಕ್ಕೆ ಅವರು ಸರಿ ಎಂದು ಹೇಳಿ ಚೆನ್ನಾಗಿರ್ತಾರೆ. ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರ್ತಾನೆ. ಆಗ ತಕ್ಷಣ ಮಕ್ಕಳು, ಅಪ್ಪ, ತಾತಯ್ಯ ಅಜ್ಜಿ ಹತ್ರ ನಮ್ಮನ್ನ ಕರ್ಕೊಂಡು ಹೋಗು, ಬೇಗ ಕರ್ಕೊಂಡು ಹೋಗು. ಅವರು ಎಲ್ಲಿಗೆ ಹೋಗಿದ್ದಾರೆ ಎಂದು ಪ್ರಶ್ನಿಸುವಾಗ ಅನಾಮಿಕಾ ನಡೆದ ವಿಷಯ ಹೇಳುತ್ತಾಳೆ. ತಕ್ಷಣ ಕರ್ಕೊಂಡು ಅವನು ಅಲ್ಲಿಗೆ ಹೋಗ್ತಾನೆ ಮಕ್ಕಳನ್ನ. ಅಲ್ಲಿಗೆ ಹೋಗುವ ಸಮಯದಲ್ಲಿ ಅವರಿಬ್ಬರು ಮರದ ಕೆಳಗೆ ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇರ್ತಾರೆ. ಅದನ್ನು ನೋಡಿ ರಮೇಶ್ ಸ್ವಲ್ಪ ದುಃಖದಿಂದ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾನೆ, ನನ್ನ ತಂದೆ ತಾಯರನ್ನ ಸರಿಯಾಗಿ ನೋಡಲಾರ್ದೆ ಹೋಗ್ತಾ ಇದ್ದೀನಿ. ಕನಿಷ್ಠ ಬಿಸಿಲು ಕಾಲ ಬಂದಾಗ ಅವರು ಮನೆಯಲ್ಲಿ ಕೂಡ ಇರಲಾರ್ದೆ ಹೋಗ್ತಾ ಇದ್ದಾರೆ. ನನ್ಗೇನೋ ಏನ್ ಮಾಡ್ಬೇಕು ಏನೋ ಅರ್ಥವಾಗ್ತಾ ಇಲ್ಲ ಎಂದು ಮಕ್ಕಳನ್ನ ಅಲ್ಲಿ ಬಿಟ್ಟು ಹೊರಟು ಹೋಗುತ್ತಾನೆ. ಮಕ್ಕಳು ಅಜ್ಜಿ ತಾತನ ಜೊತೆ ಆಡ್ಕೋತಾ ಇರ್ತಾರೆ. ಇನ್ನು ರಮೇಶ್ ಸರಾಸರಿ ಜಾಮ್ ತೋಟಕ್ಕೆ ಹೋಗುತ್ತಾನೆ. ಅಲ್ಲಿರುವ ಸೊಪ್ಪನ್ನು ಕೊಯ್ಕೊಂಡು ಬರ್ತಾನೆ. ಅದನ್ನ ಮನೆ ಮೇಲೆ ಹಾಕುತ್ತಾನೆ. ಅದು ಹಾಕಿದ 2 ವಾರದಲ್ಲಿ ಒಣಗಿ ಹೋಗುತ್ತೆ. ಮತ್ತೆ ಹೋಗಿ ಮತ್ತೆ ತಗೊಂಡ್ಬರ್ಬೇಕು. ಬಿಸಿಲು ಕಾಲವೆಲ್ಲ ಹೀಗೆ ಸರಿ ಹೋಗುತ್ತೆ, ಆದ್ರೂ ತಣ್ಣಗಿರೋದಿಲ್ಲ. ಎಲ್ಲ ಶ್ರಮನು ದಂಡರಿ. ಅಂದ್ರೆ ಈಗ ಏನ್ ಮಾಡುವಂತ್ಯಾ? ಎಸಿ ಕೊಂಡ್ಕೋಬೇಕು ಅಂತ ಇದ್ಯಾ? ನಾನೇನು ಕೊಂಡ್ಕೊಳ್ಳಿ ಅಂತ ಇಲ್ಲ, ಒಂದು ಚಿಕ್ಕ ಸಹಾಯ ಮಾಡಿ, ಒಂದು ಒಳ್ಳೆ ಆಲೋಚನೆ ಬಂದಿದೆ. ಅದಕ್ಕೆ ರಮೇಶ್ ಸರಿ, ಏನು ಅಂತ ಹೇಳು ಅಂತ ಕೇಳ್ತಾನೆ. ಅನಾಮಿಕಾ ಹಸಿ ಹುಲ್ಲು ಒಣ ಹುಲ್ಲು 2 ತಗೊಂಡ್ಬನ್ನಿ ಅಂತ ಹೇಳಿದ್ದರಿಂದ ರಮೇಶ್ ಸರಿ ಅನ್ನುತ್ತಾನೆ. ಏನು ರಮೇಶ್ ಒಣ ಹುಲ್ಲು ಹಸಿ ಹುಲ್ಲನ್ನು ತಗೊಂಡು ಮನೆಗೆ ಬರ್ತಾನೆ. ಅದು ಅನಾಮಿಕಳಿಗೆ ಕೊಡ್ತಾನೆ. ಅನಾಮಿಕಾ ಅದರಿಂದ ಏನು ಮಾಡ್ತಾಳೋ ಅಂತ ನೋಡ್ತಾ ಇರ್ತಾನೆ. ನೋಡುತ್ತಾ ಇರುವಾಗಲೇ ಅನಾಮಿಕಾ ಅದರಿಂದ ಹೊಲಿತಾ ಇರ್ತಾಳೆ. ಅನಾಮಿಕಾ, ನೀನೇನ್ ಮಾಡ್ತಾ ಇದೀಯಾ? ನನ್ಗೇನು ಅರ್ಥವಾಗ್ತಾ ಇಲ್ಲ. ಅರ್ಥವಾಗದೇ ಇರೋದಕ್ಕೆ ಇಲ್ಲೇನೂ ಇಲ್ಲ ರೀ, ನಾನು ಮಾಡ್ತಾ ಇರೋ ಹಾಗೆ ನೀವು ಮಾಡಿ, ನಂತರ ನಿಮ್ಗೆಲ್ಲ ಅರ್ಥವಾಗುತ್ತೆ. ಅದಕ್ಕೆ ರಮೇಶ್ ಆಕೆಗೆ ಸಹಾಯ ಮಾಡುತ್ತಾನೆ. ಇಬ್ಬರು ಅದನ್ನ ಹೊಲೆದ ನಂತರ ಅನಾಮಿಕಾ ಅದರ ಮೇಲೆ ನೀರನ್ನು ಚೆಲ್ಲುತ್ತಾಳೆ. ಹಾಗೆ ಸಾಯಂಕಾಲದವರೆಗೂ ಗಂಟೆಗೂ ನೀರು ಸುರಿತಾರೆ. ನಂತರ ತನ್ನ ಹಳೆ ಸೀರೆಯನ್ನು ತಂದು ಸುತ್ತಮುತ್ತಲು ಎಲ್ಲವನ್ನು ಕಟ್ಟಿ ಒಂದು ದುಪ್ಪಟಿ ಹಾಕಿ ತಯಾರು ಮಾಡ್ತಾಳೆ. ಏನು ಅನಾಮಿಕಾ, ಹೀಗೆ ಹೊದಿಕೆಯಾಗಿ ತಯಾರು ಮಾಡಿದ್ಯಾ? ಇದು ನಾವು ಹೊದ್ಕೊಳ್ಳೋದಕ್ಕಾ? ಇದನ್ನ ನಾವು ಹೊದ್ಕೋಬಹುದು, ಆದ್ರೆ ಈಗಂತೂ ಇದನ್ನ ಮನೆಗೆ ಹೊದಿಕೆಯಾಗಿ ಉಪಯೋಗಿಸ್ಬೇಕು. ಪ್ರತಿದಿನ ಅದ್ರ ಮೇಲೆ ಸ್ವಲ್ಪ ನೀರ್ ಸುರಿದ್ರೆ ಸಾಕು, ಮನೆ ತಣ್ಣಗಿರುತ್ತೆ. ಅದೇನೋ ಸೀಬೆ ಸೊಪ್ಪಿನಿಂದನೇ ತಯಾರು ಮಾಡ್ಬೋದು, ಆದ್ರೆ ಸುಮ್ನೆ ಒಣಗಿ ಹೋಗುತ್ತೆ. ಮೇಲಾಗಿ ನೀರನ್ನೆಲ್ಲ ಅದರಲ್ಲೇ ಹೀರಿಕೊಳ್ಳುವ ಸಾಮರ್ಥ್ಯ ಆ ಸೊಪ್ಪಿಗಿರೋದಿಲ್ಲ. ಅದಕ್ಕೆ ಹೀಗೆ ಮಾಡಿದೆ. ಹೌದಾ ಎಂದು ರಮೇಶ್ ಆ ಹೊದಿಕೆಯನ್ನು ಮನೆ ಮೇಲೆ ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸುತ್ತಾನೆ. ಸ್ವಲ್ಪ ಸಮಯಕ್ಕೆ ಮನೆಯೆಲ್ಲ ಬಹಳ ತಣ್ಣಗಾಗುತ್ತೆ. ಹಬ್ಬ ಅನಾಮಿಕಾ, ನೀನ್ ಹೇಳಿದ್ದು ನಿಜಾನೇ. ಮನೆಯೆಲ್ಲ ನಾವು ಎಸಿಲಿ ಇರೋ ಹಾಗೆ ಎಷ್ಟು ತಣ್ಣಗಿದೆಯೋ. ಅಮ್ಮ ಅಪ್ಪ ಪ್ರತಿದಿನವೂ ಕೆರೆ ಹತ್ರ ಹೋಗುವ ಅಗತ್ಯವೇ ಇಲ್ಲ. ನೀನು ಬಹಳ ದೊಡ್ಡ ಆಲೋಚನೆ ಮಾಡಿದೆ ಅನಾಮಿಕಾ ಎಂದು ಸಂತೋಷದಿಂದ ಅಲ್ಲಿಂದ ತನ್ನ ತಾಯಿ ತಂದೆಯರ ಹತ್ರಕ್ಕೆ ಹೋಗಿ ಬೇಗ ಮನೆಗೆ ಬನ್ನಿ ಎಂದು ಕರೆಯುತ್ತಾನೆ. ಅವರು ಏನ್ ನಡೆಯಿತು ಎಂದು ಗಾಬರಿಯಿಂದ ಅವನ ಜೊತೆ ಮನೆಗೆ ಬರುತ್ತಾರೆ. ಅವರು ಮನೆಯೊಳಗೆ ಹೋದ ತಕ್ಷಣ ಮನೆಯೆಲ್ಲ ಬಹಳ ತಣ್ಣಗಿರುತ್ತೆ. ಏನೋ ಮನೆಯೆಲ್ಲ ಇಷ್ಟು ತಣ್ಣಗಿದೆ. ಆಗ ರಮೇಶ್ ನಡೆದ ವಿಷಯವೆಲ್ಲ ಹೇಳುತ್ತಾನೆ. ಆ ಮಾತನ್ನು ಕೇಳಿ ಅವರು ಎಷ್ಟೋ ಸಂತೋಷ ಪಡುತ್ತಾರೆ. ನಮಗಾಗಿ ಬಹಳ ಕಷ್ಟಪಟ್ಟೆ ಅಮ್ಮ, ಅದೇ ಹೇಳಿದ್ರೆ ಇನ್ನೂ ಸ್ವಲ್ಪ ಕಷ್ಟಪಟ್ಟು ಮನೆಯಲ್ಲಿ ಹೊಂದ್ಕೊಳ್ಳೋದು ಕೂಡ ಒಂದು ಬೆಡ್ಶೀಟ್ ಮಾಡಮ್ಮ, ತಪ್ಪದೆ ಹೊಲಿತೀನಿ ಅತ್ತೆ ಎಂದು ಅನಾಮಿಕಾ ಉತ್ತರ ಹೇಳುತ್ತಾಳೆ. ಇನ್ನು ಅತ್ತೆ ಕೋರಿದ ಹಾಗೆ ಮೊದಲ ದಿನವೇ ಬೆಳಿಗ್ಗೆ ಎದ್ದು ತಾನೇ ಸ್ವಯಂವಾಗಿ ಹುಲ್ಲು ಕೊಯ್ಕೊಂಡು ಬಂದು ಬೆಡ್ಶೀಟ್ ಕೂಡ ತಯಾರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಮನೆಯಲ್ಲಿ ಎಲ್ಲರೂ ನಿದ್ರೆಯಿಂದ ಹೇಳುತ್ತಾರೆ. ಆಗ ಅನಾಮಿಕಾ ಅದನ್ನು ತಂದು, ಅತ್ತೆ, ನೀವು ಹೇಳಿದ ಹಾಗೇನೆ ಹುಲ್ಲಿನ ಬೆಡ್ಶೀಟ್ ಕೂಡ ತಯಾರು ಮಾಡಿದೀನಿ. ಈ ದಿನ ರಾತ್ರಿ ನೀವು ಇದನ್ನು ಹೊದ್ಕೊಳ್ಳಿ, ಹೇಗಿದೆಯೋ ನನಗೆ ಹೇಳಿ. ಅದಕ್ಕೆ ಶಾರದಾ ಸರಿ ಅನ್ನುತ್ತಾಳೆ. ಆ ದಿನ ಮನೆಯಲ್ಲೆಲ್ಲರೂ ಮನೆಯಲ್ಲೇ ಇರ್ತಾರೆ, ಯಾಕಂದ್ರೆ ಮನೆ ಬಹಳ ತಣ್ಣಗಿರುತ್ತೆ. ಮಕ್ಕಳು ಕೂಡ ಮನೆಯಲ್ಲಿ ತಮಾಷೆಗೆ ಆಡ್ಕೋತಾ ಇರ್ತಾರೆ. ಆ ದಿನ ರಾತ್ರಿ ಎಲ್ಲರೂ ನಿದ್ರೆ ಹೋಗ್ತಾ ಇರ್ತಾರೆ. ಅತ್ತೆ ಬೆಡ್ಶೀಟ್ ಬಹಳ ಅದ್ಭುತವಾಗಿರುತ್ತೆ. ಆಕೆ ಪ್ರಶಾಂತವಾಗಿ ನಿದ್ರೆ ಹೋಗುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅತ್ತೆ ಬಹಳ ಆಲಸ್ಯದಿಂದ ನಿದ್ರೆಯಿಂದ ಏಳುತ್ತಾಳೆ. ಆಕೆ ನಿದ್ರೆಯಿಂದ ಏಳುತ್ತಲೇ, ಅನಾಮಿಕಾ, ಈ ಬೆಡ್ಶೀಟು ಬಹಳ ಅದ್ಭುತವಾಗಿದೆ.
ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂದ್ರೆ ನಾನು ಯಾವತ್ತೂ ಇಷ್ಟು ಚೆನ್ನಾಗಿ ನಿದ್ದೆ ಹೋಗಿಲ್ಲ. ಈ ಹೊದಿಕೆ ಬಹಳ ಅದ್ಭುತವಾಗಿದೆ ಅಂದ್ಕೋ. ಬಹಳ ಕೃತಜ್ಞತೆ ಅತ್ತೆ. ನಾನಂತೂ ಇದು ನಿಜಕ್ಕೂ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಊಹಿಸಿರ್ಲಿಲ್ಲ. ಇನ್ನು ಬಿಸಿಲು ಕಾಲವಾದ್ರೂ ನಾವು ಭಯ ಪಡಬೇಕಾದ ಅಗತ್ಯವಿಲ್ಲ. ನಮಗಂತೂ ಪ್ರಶಾಂತವಾಗಿರೋದಕ್ಕೆ ಅವಕಾಶವಿದೆ ಅಲ್ಲ ಎಂದು ಹೇಳುತ್ತಾಳೆ. ಇನ್ನು ಅವರು ತಮಾಷೆಯಾಗಿ ಮನೆಯಲ್ಲೇ ಇರ್ತಾರೆ. ಆ ಊರಿನಲ್ಲಿ ಅವಾಗವಾಗ ಕರೆಂಟ್ ಹೋಗ್ತಾ ಇರುತ್ತೆ. ಆಗ ಕೂಡ ಇವರ ಮನೆಯಿಂದ ಹೊರಗೆ ಬಾರದೆ ಇದ್ದಿದ್ದರಿಂದ ಸುತ್ತಮುತ್ತಲಿನವರು ಜಗಲಿ ಮೇಲೆ ಕೂತ್ಕೊಂಡು ಅವರ ಬಗ್ಗೆ ಹೀಗೆ ಮಾತಾಡ್ಕೊತಾ ಇರ್ತಾರೆ. ನಿಜಕ್ಕೂ ಈ ಶಾರದಾ ಅನಾಮಿಕಾ ಅವರು ಕರೆಂಟ್ ಹೋದ್ರು ಕೂಡ ಯಾಕೆ ಹೊರಗೆ ಬರಲ್ಲ? ಶೀಟಿನ ಮನೇಲಿ ಅವ್ರು ಹೇಗಿರ್ತಾರೋ ಅಪ್ಪ. ಇನ್ವರ್ಟರ್ ಏನಾದ್ರು ಹಾಕೊಂಡಿದಾರ? ಇನ್ವರ್ಟರ್ ಹಾಕೊಳ್ಳೋಷ್ಟು ಸಾಮರ್ಥ್ಯ ಅವ್ರಿಗೆಲ್ಲಿದೆ? ಅವರ ಮನೇಲಿ ಫ್ಯಾನ್ ಕೂಡ ಇಲ್ಲ. ಅಂತದ್ದು ಇನ್ವರ್ಟರ್ ಅಂತದ್ದು ಎಲ್ಲಿಂದ ಕಟ್ಕೋತಾರೆ ಹೇಳು ಕಾಂತ? ಅದು ಕೂಡ ನಿಜಾನೇ. ಆದ್ರೂ ಒಂದು ಸಲ ಅವ್ರು ಏನ್ ಮಾಡ್ತಾ ಇದಾರೋ ಹೋಗಿ ಸುಮ್ಮನೆ ನೋಡ್ಕೊಂಬರೋಣ ಬಾ ಎಂದು ರಮಣಮ್ಮ ಕಾಂತಮ್ಮ ಇಬ್ಬರು ಸೇರಿ ಅನಾಮಿಕಾ ಅವರ ಮನೆಗೆ ಹೋಗುತ್ತಾರೆ. ಆ ಮನೆಯಲ್ಲಿ ಹೋಗುತ್ತಲೇ ಬಹಳ ತಣ್ಣಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಪ್ರಶಾಂತವಾಗಿ ನಿದ್ರೆ ಹೋಗ್ತಾ ಇರ್ತಾರೆ. ನೋಡ್ದ್ಯಾ ಮನೆ ಎಷ್ಟು ಪ್ರಶಾಂತವಾಗಿ ನಿದ್ದೆ ಹೋಗ್ತಾ ಇದ್ದಾರೆ. ನಿಜಕ್ಕೂ ಮನೇನು ಇಷ್ಟು ತಣ್ಣಗಿದೆ. ಇವರು ಶೀಟ್ ಮೇಲೆ ಏನೋ ಹಾಕಿದ್ದಾರೆ, ಅದಕ್ಕೆ ಇವ್ರ ಮನೆ ತಣ್ಣಗಿದೆ. ನಿದ್ರೆಯಿಂದ ಇದ್ದ ಮೇಲೆ ಅವ್ರ ಮನೆ ಯಾಕೆ ಅಷ್ಟು ತಣ್ಣಗಿದೆ, ಮನೆ ಮೇಲೆ ಏನ್ ಹಾಕಿದಾರೋ ಕಂಡ್ಕೊಳ್ಳೋಣ ಎಂದು ಅವರಿಬ್ಬರು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಸಾಯಂಕಾಲದ ಸಮಯದಲ್ಲಿ ಎಲ್ಲರೂ ನಿದ್ರೆಯಿಂದ ಹೇಳುತ್ತಾರೆ. ಎಲ್ಲರೂ ಹೊರಗೆ ಬಂದು ಕೆಲಸ ಮಾಡ್ಕೋತಾ ಇರ್ತಾರೆ. ಆಗ ಕಾಂತಮ್ಮ ಅಲ್ಲಿಗೆ ಬರ್ತಾಳೆ. ಅನಾಮಿಕಾ, ಇದಕ್ಕೂ ಮೊದ್ಲು ನಿಮ್ ಮನೆಗೆ ಬಂದ್ವಿ, ಕರೆಂಟ್ ಹೋಯ್ತಲ್ಲ, ಏನು ತೋಚದೆ ಮಾತಾಡ್ಕೊಳ್ಳೋಣ ಅಂತ ಬಂದ್ವಿ. ನೀವೆಲ್ಲರೂ ನಿದ್ರೆ ಹೋಗ್ತಾ ಇದ್ರ. ಮನೆ ಮಾತ್ರ ಬಹಳ ತಣ್ಣಗಿದೆ ಅಮ್ಮ. ನನಗ್ ಕೂಡ ಅಲ್ಲೇ ಮಲ್ಕೊಡೋಣ ಅನ್ನಿಸ್ತು. ನಿಜಕ್ಕೂ ನಿಮ್ಮನೆ ಹೇಗಿದೆ ಅಷ್ಟು ತಣ್ಣಗೆ? ಆಗ ಅನಾಮಿಕಾ ಏನು ಮಾಡಿದ್ದಾಳೋ, ಯಾಕೆ ಅವರ ಮನೆ ಅಷ್ಟು ತಣ್ಣಗೆ ಇದೆಯೋ ವಿವರವಾಗಿ ಹೇಳುತ್ತಾಳೆ. ಅದೆಲ್ಲ ಕೇಳಿದ ಮೇಲೆ ಕಾಂತ, ಹೌದಾ, ನಾನು ಕೂಡ ಸ್ವಲ್ಪ ಮಾಡ್ಕೊಡು. ಸುಮ್ನೇನು ಬೇಡಮ್ಮ, ದುಡ್ಡು ಕೊಡ್ತೀನಿ. ಕರೆಂಟ್ ಬಿಲ್ ನೋಡ್ತಾ ಇದ್ರೆ ತಲೆ ತಿರುಗುತ್ತೆ. ಆರಾಮಾಗಿರುತ್ತಲ್ಲ. ಆ ಕಾಂತಮ್ಮ ಇದ್ದಾಳಲ್ಲ, ತಗೊಂಡ್ರೆ ಅವಳು ಕೂಡ ಒಂದ್ ತಗೋತಾಳೆ. ಅವಳು ತಗೊಂಡ್ರೆ ಇನ್ನು 4 ಹೇಳ್ತಾಳೆ, ಅವರು ತಗೋತಾರೆ. ನಿನಗೆ ವ್ಯಾಪಾರ ಮಾಡೋದು ಹಾಗಾಗುತ್ತಲ್ಲ. ನಾನು ಸಹಾಯ ಮಾಡ್ತೀನಿ, ಆದ್ರೆ ವ್ಯಾಪಾರ ಮಾಡೋಣ ಅಂತ ಅಂದ್ಕೊಂಡಿಲ್ಲ ಚಿಕ್ಕಮ್ಮ. ನಮ್ ಹಾಗೆ 4 ಉಪಯೋಗ ಬರುತ್ತೆ ಅಂದ್ರೆ ನನಗೂ ಅಷ್ಟೇ ಸಾಕು. ನಮ್ಗೆ ಬಾರದ ಕೆಲ್ಸದ ಜೋಲಿಗೆ ಹೋಗ್ಬಾರ್ದು. ನಮ್ಗೆ ತಿಳಿದ ಕೆಲ್ಸನ ಸುಮ್ನೆ ಮಾಡ್ಬಾರ್ದು. ನಿನಗೆ ಅರ್ಥವಾಗುತ್ತಾ ನಾನೇನು ಕೇಳ್ತಾ ಇದ್ದೀನೋ ಅಂತ? ನೀನೇನಾದ್ರೂ ಅದನ್ನ ತಯಾರು ಮಾಡಿದ್ರೆ ನಿನ್ಗೆ 1000 ರೂಪಾಯಿ ಕೊಡ್ತೀನಿ. ನಮ್ಮನೆಗೆ ಸರಿ ಹೋಗುವಷ್ಟು ಮಾಡು. ಮತ್ತೆ ಸರಿ, ನಾನು ದುಡ್ಡು ತಗೋತೀನಿ ಹೊರತು ಹುಲ್ಲು ಮಾತ್ರ ನೀವೇ ತರಿಸ್ಕೋಬೇಕು. ಅದಕ್ಕೆ ಆಕೆ ಸರಿ ಅನ್ನುತ್ತಾಳೆ. ಆ ಮಾರನೇ ದಿನ ಕಾಂತಮ್ಮನ ಮನೆ ಮೇಲೆ ಎಲ್ಲವನ್ನೂ ನೋಡ್ಕೋತಾಳೆ ಅನಾಮಿಕಾ. ಇನ್ನು ಸರಿ ಹೋಗುವ ಹುಲ್ಲಿನ ಹೊದಿಕೆಯನ್ನು ರೆಡಿ ಮಾಡುತ್ತಾಳೆ. ಆ ನಂತರ ನೀರು ಸುರಿತಾಳೆ. ಈ ಒಂದು ದಿನ ಮಾತ್ರ ಗಂಟೆಗೊಂದು ಸಲ ನೀರು ಸುರಿತಾರಿ. ನಂತರ 2 ದಿನಕ್ಕೊಂದು ಸಲ ನೀರು ಹಾಕಿದ್ರು ಸರಿ ಹೋಗುತ್ತೆ. ಮನೆ ತಣ್ಣಗಿರುತ್ತೆ. ಬಹಳ ಬಹಳ ಕೃತಜ್ಞತೆ ಅನಾಮಿಕಾ. ಯಾಕಂದ್ರೆ ನೀನು ನನಗೆ ಬಹಳ ಉಳಿತಾಯ ಆಗುವ ಹಾಗೆ ಮಾಡಿದ್ಯಾ. ತಗೋ 1000 ರೂಪಾಯಿ ತಗೋ ಎಂದು ಕಾಂತಮ್ಮ ಅನಾಮಿಕಳಿಗೆ ಕೊಡುತ್ತಾಳೆ. ಅನಾಮಿಕಾ ಬಹಳ ಸಂತೋಷದಿಂದ ಆ ದುಡ್ಡು ತಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ನಡೆದ ವಿಷಯವೆಲ್ಲ ಮನೆಗೆ ಹೋಗಿ ಅತ್ತೆ ಶಾರದಳಿಗೆ ವಿವರವಾಗಿ ಹೇಳುತ್ತಾಳೆ. ಅತ್ತೆ ಕೂಡ ಅದೆಲ್ಲ ಕೇಳಿ ಬಹಳ ಸಂತೋಷ ಪಡುತ್ತಾಳೆ. ಕಾಂತಮ್ಮನ ಮನೆ ಬಹಳ ತಣ್ಣಗಿದ್ದರಿಂದ ಎಸಿ ಫ್ಯಾನ್ಗಳಿಂದ ಅಗತ್ಯವಿಲ್ಲದೆ ಹೋಗುತ್ತೆ. ಇನ್ನು ಅದೇ ವಿಷಯವನ್ನು ಸುತ್ತಮುತ್ತಲಿನವರೆಲ್ಲರಿಗೂ ಹೇಳುತ್ತಾಳೆ ಕಾಂತಮ್. ಅವರಲ್ಲಿ ಕೆಲವರು ಅನಾಮಿಕಳನ್ನು ಮನೆಗೆ ಕರೆಸಿಕೊಂಡು ದುಡ್ಡು ಕೊಟ್ಟು ಹುಲ್ಲಿನ ಹೊದಿಕೆ ತಯಾರು ಮಾಡಿಸಿಕೊಳ್ಳುತ್ತಾರೆ. ಮತ್ತೆ ಕೆಲವರು ಅವರೇ ಸ್ವಯಂವಾಗಿ ತಯಾರು ಮಾಡ್ಕೋತಾರೆ. ಹಾಗೆ ಬಹಳ ಜನಕ್ಕೆ ಹುಲ್ಲಿನ ಹೊದಿಕೆ ತಯಾರು ಮಾಡಿ ದುಡ್ಡು ಸಂಪಾದಿಸುವುದೊಂದೇ ಅಲ್ಲದೆ ಎಷ್ಟು ಒಳ್ಳೆ ಹೆಸರು ತಂದುಕೊಳ್ಳುತ್ತಾಳೆ ಆ ಊರಿನಲ್ಲಿ ಅನಾಮಿಕಾ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.